ಮಗಳನ್ನ ಕರಿ ಚೂರು ಅವರ ಮಿಸ್ಸಸ್ ಬರಲಿ ಒಂಚೂರು ಬಾಪುಟ ಬನ್ನಿ ಮಂಜುಳಾ ಬನ್ನಿ ಸ್ವಲ್ಪ ಒಂದು ನಿಮಿಷ ಆನಂದ್ ಪಡಿ ಎಲ್ಲ ಬಂದ್ಬಿಡೋಣ ಹಿಂಗೆ ಬಣ್ಣ ಅವರೇ ಕಾಣಲ್ಲ ಬಣ್ಣ ಸರ್ ಗುಡ ಮಾಡು ಅವರು ಮುಗಿಲಿ ಬರ್ರಿ ಮಿಸ್ ಆಗೋದು
ಸೈಡಿಗೆ ಬಂದ್ಬಿಡು ಸ್ವಲ್ಪ ಜಾಗ ಬಿಡ್ರಿ ಮೆಡಿಸಿನ್ ಮಾಡ್ತಾನೆ ಸರ್ ಸೆಕೆಂಡ್ ಶೋ ಆ ಸೈಡಿಂದ ಬಂದ್ಕೊಟ್ರೆ ತೆಗಿತೀನಿ ಆ ಸೈಡಿಂದ ಬಾಮ್ಮ 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 ಮೊನ್ನೆ ಶಿವ ಜಾಗ ಬಿಟ್ಟು ಸ್ವಲ್ಪ ಜಾಗ ಇನ್ನು ತಗೊಂಡ್ಬರ್ರಿ ಅಡ್ಡ ಬರಬಾರ್ದು ಸ್ವಲ್ಪ ಹಿಂದೆ ಬಿಡಪ್ಪ ಜಾಗ ಶಾಲು ಹಣ್ಣು ತಗೊಳ್ಳಿ ಬೇಗ ಬರಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಮ್ಮ ನಾಡಿನ ನೆಚ್ಚಿನ ನಾಯಕರು ಕೆಪಿಸಿಸಿ ಅಧ್ಯಕ್ಷರು ನಮ್ಮ ನಾಯಕರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಈ ಭಾಗದ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವ ನಮ್ಮ ಹಿರಿಯ ನಾಯಕರಾದಂಥ ಡಾಕ್ಟರ್ ಬಿ ಕೆ ಚಂದ್ರಶೇಖರ್ ಅವರೇ, ಬೆಂಗಳೂರು ನಗರದ ಉಸ್ತುವಾರಿ ವಹಿಸಿದಂತಹ ಕೆಪಿಸಿಸಿ ಉಪಾಧ್ಯಕ್ಷರಾದಂತಹ ಬಿ ಎಲ್ ಶಂಕರ್ ಅವರೇ, ಈ ಬ್ಲಾಕಿನ ಅಧ್ಯಕ್ಷರುಗಳಾದ ಲಕ್ಷ್ಮೀಪತಿ ಅವರೇ, ಪ್ರಮೋದ್ ಅವರೇ, ಕಾಂಗ್ರೆಸ್ನ ಹಿರಿಯ ನಾಯಕರಾದ ವೆಂಕಟೇಶ್ ಅವರೇ, ಯು ಮಂಜು ಅವರೇ, ಬಕ್ಷಿ ಅವರೇ, ಅಪ್ಪಾಜಿ ಗೌಡ್ರೆ, ಎಲ್ಲ ಬ್ಲಾಕ್ ಕಾಂಗ್ರೆಸ್ನ, ವಾರ್ಡ್ ಕಾಂಗ್ರೆಸ್ನ, ಎಲ್ಲ ಪಿಸಿಸಿಯ ಎಲ್ಲ ಘಟಕಗಳ, ಮಹಿಳಾ ಘಟಕ, ಎಸ್ ಸಿ ಘಟಕ, ಇತರ ಎಲ್ಲ ಘಟಕಗಳ
ಎಲ್ಲ ಘಟಕಗಳ ಅಧ್ಯಕ್ಷ ಪದಾಧಿಕಾರಿಗಳೇ, ಎಂಎಲ್ಸಿಗಳಾದಂಥ ಆರ್ ವೆಂಕಟೇಶ್ ಅವರೇ, ಇನ್ನ ಕೇವಲ ಒಂದು 5 ನಿಮಿಷದಲ್ಲಿ ನಮ್ಮ ನಾಯಕರಾದ ರಾಮಲಿಂಗರೆಡ್ಡಿ ಅವರು, ದಿನೇಶ್ ಗುಂಡೂರಾವ್, ಸಿದ್ದರಾಮಯ್ಯನವರು, ಉಳಿದ ಎಲ್ಲ ನಾಯಕರು ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ಮೊದಲನೇದಾಗಿ ನಾನು ಪದ್ಮನಾಭನಗರ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರ ಮತ್ತೆ ಮತದಾರರ ಕ್ಷಮೆ ಯಾಚಿಸ್ತೇನೆ. ಇವತ್ತೊಂದು ದಿನ ಬಹಳಷ್ಟು ತೊಂದರೆ ಆಗಿದೆ ಜನಕ್ಕೆ. ಯಾವತ್ತೂ ಈ ತರ ನಡೆದಿರಲಿಲ್ಲ. ಪದ್ಮನಾಭನಗರದಲ್ಲಿ ಇಲ್ಲಿವರೆಗೂ 100 ಕಾರ್ಯಕ್ರಮಗಳು ಮಾಡಿದ್ದೀವಿ. ಒಬ್ಬರಿಗೂ ನಾವು ತೊಂದರೆ ಕೊಟ್ಟಿಲ್ಲ, ಒಂದು ಟ್ರಾಫಿಕ್ಗೆ ತೊಂದರೆ ಕೊಟ್ಟಿಲ್ಲ, ಒಂದು ಜನಕ್ಕೆ ತೊಂದರೆ ಕೊಟ್ಟಿಲ್ಲ. ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಎಲ್ಲ ಪೊಲೀಸರಿಗೂ ಗೊತ್ತದು. ಆದ್ರೆ ನಮ್ಗೆ ತೊಂದರೆನೇ ಆಗ್ತಾ ಇದೆ. ಈ ಒಂದು ಸಭೆಗೆ ಎಲ್ಲ ಪರ್ಮಿಷನ್ ತಗೊಂಡಿದ್ದೀವಿ. ಕಾರ್ಪೊರೇಷನ್ ಪರ್ಮಿಷನ್ ತಗೊಂಡಿದ್ದೀವಿ, ಟ್ರಾಫಿಕ್ ಪೊಲೀಸರ್ ಪರ್ಮಿಷನ್ ತಗೊಂಡಿದ್ದೀವಿ. ಯಾವುದು ಇಲ್ಲಿಗಲ್ ಆಗಿ ಮಾಡಿಲ್ಲ. ಇಲ್ಲಿಗಲ್ ಆಗಿ ಮಾಡೋದೆಲ್ಲ ಬಿಜೆಪಿ ಅವ್ರಿಗೆ ಬಿಟ್ಬಿಟ್ಟಿದ್ದೀವಿ. ಹೋಗಿ ನೋಡಿ, ಇಡೀ ಪದ್ಮನಾಭನಗರ ಕ್ಷೇತ್ರದಲ್ಲಿ ಎಲ್ಲಾ ಕಡೆ ಫ್ಲೆಕ್ಸ್ಗಳಿದೆ. ಒಂದಕ್ಕಾದ್ರೂ ಅವರು ದುಡ್ಡು ಕಟ್ಟಿದ್ದಾರೆ ನೋಡಿ ಸರ್. ನಮ್ಮನ್ನು ಪ್ರತಿಯೊಂದಕ್ಕೂ ದುಡ್ಡು ಕೊಟ್ಟು ಮಾರ್ಕ್ ಮಾಡಿಸಿದ್ದೀವಿ. ಎಲ್ಲ ಬ್ಯಾನರ್ಗೂ ನಾವು ದುಡ್ಡು ಕೊಟ್ಟಿದ್ದೀವಿ. ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಈ ತೊಂದರೆಗೆ ಮುಂದಿನ ದಿನಗಳಲ್ಲಿ ಜನ ಉತ್ತರ ಕೊಡ್ತಾರೆ ಅಂತ ಮಾತ್ರ ಹೇಳ್ತೇನೆ. ಪ್ರಾಸ್ತಾವಿಕವಾಗಿ ಪದ್ಮನಾಭನಗರ ನಾನು ಇವತ್ತೊಂದು ದಿನ ನಾನು ಅಧ್ಯಕ್ಷರಿಗೆ ಮನವಿ ಮಾಡ್ತೇನೆ. ಮುಂದಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಮುಂದಿನ ಸರ್ಕಾರ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ, ಮುಂದಿನ ಮುಖ್ಯಮಂತ್ರಿಗಳು ನಮ್ಮ ಕಾಂಗ್ರೆಸ್ ಮುಖ್ಯಮಂತ್ರಿಗಳು, ಮುಂದಿನ ರೆವಿನ್ಯೂ ಮಿನಿಸ್ಟರ್ ನಮ್ಮ ಕಾಂಗ್ರೆಸ್ ರೆವಿನ್ಯೂ ಮಿನಿಸ್ಟರ್, ಮುಂದಿನ ಹೋಮ್ ಮಿನಿಸ್ಟರ್ ನಮ್ಮ ಕಾಂಗ್ರೆಸ್ ಹೋಮ್ ಮಿನಿಸ್ಟರ್. ಕಾಂಗ್ರೆಸ್ ಅವರೇ ಸರ್ಕಾರ ಇಡೀ ಜಗತ್ತೇ ಗೊತ್ತು. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವೆಲ್ಲ ನಮ್ಮ ಕಾಲದಲ್ಲಿ ಸೇವೆಗೆ ಬಂದಂತ ಅಧಿಕಾರಿಗಳು ಇವತ್ತು ಬಿಜೆಪಿ ಹುಟ್ಟಿದ ರೀತಿಯಲ್ಲಿ ನೀವು ವರ್ತನೆ ಮಾಡ್ತಾ ಇದ್ದೀರಾ. ಇದು ಬಹಳ ದಿನ ನಡೆಯೋದಿಲ್ಲ. ಅವತ್ತು ನಾವು ಅಪಾಯಿಂಟ್ ಮಾಡಿ ಇವತ್ತು ಅವ್ರು ಸರ್ಕಾರ ನಡೆಸ್ತಾರೆ, ನಾಳೆ ನಾವು ಸರ್ಕಾರ ನಡೆಸ್ತೀವಿ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನ್ಯಾಯವಾಗಿ ಕೊಡ್ತಕ್ಕಂಥ ಪರ್ಮಿಷನ್ ಕೊಡಲ್ಲ ಅಂತ ಹೇಳಿದ್ರೆ ಕಾರ್ಪೊರೇಷನ್ ಇಂಜಿನಿಯರ್ ಮಾತು ಹೇಳ್ತಾ ಇದ್ದೀವಿ. ದುಡ್ಡು ಕಟ್ಟಿದ್ದೀವಿ, ಫಾರ್ಮಲ್ ಆಗಿ ಏನ್ ಬೇಕಾ ಎಲ್ಲ ಮಾಡಿದ್ದೀವಿ. ಇವತ್ತಿನ ದಿನ ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇರ್ತಕ್ಕಂಥ MLA ಇರ್ಬೋದು, ಹೋಮ್ ಮಿನಿಸ್ಟರ್ ಇರ್ಬೋದು, ಆತ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇಲ್ಲ. ಸಣ್ಣ ಪುಟ್ಟ ಗೂಂಡಾಗಳಿಗೆ ಇವತ್ತು ಅಧಿಕಾರನ ಕೊಟ್ಟು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಗೂಂಡಾಗಳಿಂದ ಇವತ್ತಿನ ದಿನ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ದೌರ್ಜನ್ಯ ನಡೀತಾ ಇದೆ. ಇದಕ್ಕೆ ಪದ್ಮನಾಭನಗರ ಜನ ಉತ್ತರ ಕೊಡ್ತಾರೆ. ಈ ಬಿಜೆಪಿಯವರು ಪದ್ಮನಾಭನಗರದಲ್ಲಿ ಯಾರನ್ನೂ ಬದುಕಲಿಕ್ಕೆ ಬಿಟ್ಟಿಲ್ಲ. ನಿಮಗೆಲ್ಲ ಗೊತ್ತು, ಚಿಕ್ಕಲ್ ಕೆರೆ, ಹಿಟ್ಟಮರ್ಗು ಕೆರೆ, ಹೊಸಕೆರಳ್ಳಿ ಕೆರೆ, ಗೌಡನಪಾಳ್ಯ ಕೆರೆ, ಒಂದೊಂದು ಕೆರೆ ಇವತ್ತು ಸಹಸ್ರಾರು ಕೋಟಿ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಕೆರೆಗಳನ್ನ ಸೈಟ್ಗಳನ್ನ ಮಾಡಿ ಒತ್ತುವರಿ ಮಾಡಿ ಮಾರಾಟ ಮಾಡಿರೋರು ಬಿಜೆಪಿಯವರು. ಅವರಿಗೆ ಡಬಲ್ ಬೆನಿಫಿಟ್. ಯಾವ ತರ ಅಂದ್ರೆ, ಅಲ್ಲೆಲ್ಲ ಇವಾಗ ಮನೆಗಳು ಕಟ್ಕೊಂಡಿದ್ದಾರೆ, ಸಾವಿರಾರು ಓಟಿನಲ್ಲಿ. ಅವ್ರಿಗೆಲ್ಲ ಹೇಳ್ತಾರೆ, ನೀವು ಮುಂದೆ ನಿಮ್ಮ ಮನೆ ಉಳಿಬೇಕು ಅಂದ್ರೆ ಬಿಜೆಪಿ ಓಟ್ ಹಾಕಿ ಅಂತ. ಅಧ್ಯಕ್ಷರ ಗಮನಕ್ಕೆ ತರ್ತಾ ಇದ್ದೇನೆ. ಆ ಕೆರೆಗಳಲ್ಲೆಲ್ಲ ಅರ್ಧಂಬರ್ಧ ಮನೆಗಳಿಗೆ ಬಿಟ್ಟು ಅವ್ರನ್ನ ವೋಟರ್ಸ್ ಮಾಡಿ, ನಿಮ್ಮ ಮನೆಯನ್ನು ಉಳಿಬೇಕು ಅಂದ್ರೆ ಬಿಜೆಪಿ ಓಟ್ ಹಾಕಿ ಅಂತ ಇವತ್ತು ಎದುರ್ತಾ ಬಂದವರಲ್ಲಿ ಅವ್ರ ಕೈ ಓಟ್ ಹಾಕಿಸ್ಕೊಳ್ತಾ ಇದ್ದಾರೆ. ನೆಮ್ಮದಿಯಾಗಿ ಅವ್ರು ಜೀವನ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ. ನಮ್ಮ ಅಡ್ವೊಕೇಟ್ ಸುಧಾಕರ ಇದ್ದ, ಈಗ ನಮ್ಮ ಅಧ್ಯಕ್ಷರನ್ನ ಅವರೇ ಕರ್ಕೊಂಡೋಗಿದ್ದು. ಅವ್ರ ಮನೆ ಕಡೆ ಕೆರೆಯಲ್ಲೇ ಇರೋದು. ಅವ್ರಿಗೆ ಹೇಳ್ತಾರೆ ಬಿಜೆಪಿಯವರು, ನೋಡು ಗುರಪ್ಪನಹಳ್ಳಿ ಗೆದ್ರೆ, ಕಾಂಗ್ರೆಸ್ ಗೆದ್ರೆ ನಿಮ್ಮ ಮನೆ ಹೋಗ್ಬಿಡುತ್ತಂತ. ಪಾಪ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಮನೆ, ಆ ಮನೆ ಹೊಡೆದಾಕ್ತಾರೆ ಅಂತ. ನಾನು ಇವತ್ತಿನ ದಿನ ಈ ವೇದಿಕೆಯಲ್ಲಿ
ಈ ವೇದಿಕೆ ಮುಖಾಂತರ ಆ ಜನಗಳಿಗೆ ಆಶ್ವಾಸನೆ ಕೊಡ್ತೇನೆ, ಯಾವ ಮನೆಯನ್ನು ಕಾಂಗ್ರೆಸ್ ಅವರು ಹೊಡೆದಿಲ್ಲ, ಹೊಡೆಯೋದಿಲ್ಲ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು 15,000 ಮನೆಗಳು ಕಾಂಗ್ರೆಸ್ನವರು ಕೊಟ್ಟಿದ್ದಾರೆ. ಕರಬಂಡೆಪಾಳ್ಯ ಇರ್ಬೋದು, ಯಾರನಗರ ಇರ್ಬೋದು, ಕಾವೇರಿ ನಗರ ಯಾವ ಮನೆಯೂ ಹೊಡೆದಿಲ್ಲ. ಚಿಕ್ಕಸಂದ್ರ ಕೆರೆಯಲ್ಲಿರೋ ಮನೆಗಳು ಹೊಡೆಯೋದಿಲ್ಲ. ಆದರೆ ಅದಕ್ಕೊಂದು ಹೆವಿ ಪೆನಾಲ್ಟಿ ಹಾಕಿ ರೆಗ್ಯುಲರೈಸ್ ಮಾಡುವಂತ ಮುಂದೆ ಬರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಮುಖ್ಯಮಂತ್ರಿಗಳು ನಾವು ಮನವಿ ಮಾಡ್ತೇವೆ. ಸರ್ಕಾರಕ್ಕೆ ಒಂದಕ್ಕೆ ಮಾತ್ರ ಜನಗಳಿಗೆ ಸಹಾಯ ಮಾಡ್ತಕ್ಕಂಥ ರಾಜಕೀಯ ಇಚ್ಛಾಶಕ್ತಿ ಇದೆ ಅಂತ ನಾನು ಈ ಮೂಲಕ ಘಂಟಾಘೋಷವಾಗಿ ಹೇಳ್ತೇನೆ. ಎಲ್ಲ ಕಡೆ ಸಮಸ್ಯೆಗಳು ಮಾಡಿಟ್ಟಿದ್ದಾರೆ. ಆ ಏನಾದ್ರು ಕಡೆಯಿಂದ ಒಂದೊಂದು ಲೆಟರ್ಗಳು ಕೊಟ್ಟು ಇವತ್ತು ಹಕ್ಕುಪತ್ರ ಅಂತ ಹೇಳ್ತಾ ಇದ್ದಾರೆ. ಇನ್ಯಾವುದೋ ಒಂದು ಕಡೆ PDIಯಿಂದ ಅವ್ರು ಹಕ್ಕುಪತ್ರ ಕೊಡ್ತೀವಿ, 15 ವರ್ಷ ಲೀಸ್ ಅಂತ ಹೇಳ್ತಾರೆ. 30 ವರ್ಷ ಈಗಾಗಲೇ ಅಲ್ಲಿ ಕಷ್ಟಪಟ್ಟಿರೋ ತಿಮ್ಮಣ್ಣನ ಮನೆಗೆ 15 ವರ್ಷ ಲೀಸ್ ಕೊಡ್ಲಿಕ್ಕೆ ಇವ್ರು ಯಾರು? ಇದೊಂದೇ ಅಲ್ಲ, ಬದುಕಿರೋರಿಗೆ ಕಷ್ಟ ಕೊಡೋದಲ್ಲ, ಸತ್ತ ಮೇಲೂ ಜನಕ್ಕೆ ಕಷ್ಟ ಕೊಡ್ತಕ್ಕಂಥವ್ರು ಇವರು. ಸತ್ತ ಮೇಲೆ ಜನಕ್ಕೆ ಕಷ್ಟ ಕೊಡ್ತಕ್ಕಂಥವ್ರು. ನಿಮಗೆ ಗೊತ್ತು, ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ರುದ್ರಭೂಮಿ ಇದೆ. ಹಿಂದೂಗಳ ರುದ್ರಭೂಮಿ ಅದು, ಲಿಂಗಾಯತರ ರುದ್ರಭೂಮಿ ಇದು, ಮುಸಲ್ಮಾನರ ರುದ್ರಭೂಮಿ ಅದು. ಎಲ್ಲ ಜಾತಿ ಜನಾಂಗ, ಎಲ್ಲ ಧರ್ಮದವರು ಅಲ್ಲಿ ಕೊನೆಗೆ ಹೋಗುವಂತ ಒಂದು ಜಾಗ. ಆ ಜಾಗದ ಮೇಲೂ ಕಣ್ಣಾಕೊಂಡ್ರು. ಅಲ್ಲಿ ನಾವು ಪಾರ್ಕೋ ಪ್ಲೇ ಗ್ರೌಂಡ್ ಮಾಡ್ತಕ್ಕಂಥ ಜಾಗನ KSRTC ಬಸ್ ಸ್ಟ್ಯಾಂಡ್ ಮಾಡಿ ಗ್ಯಾರೇಜ್ ಮಾಡಿದ್ರೆ ಆ ರೋಡಲ್ಲಿ KSRT ಬಸ್ಗಳನ್ನ ಬಿಟ್ಟು ಇವತ್ತೊಂದು ದಿನ ಎಣ ಎತ್ಕೊಂಡು ಹೋಗ್ಲಿಕ್ಕೆ ಮಾಡದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ದಾರಿ ಮುಚ್ಚಬೇಕು, ಅಲ್ಲಿ ಓಡಾಡಬಾರ್ದು ಅಂತ ನಾವು 100 ಸತಿ ಹೇಳಿದ್ದೀವಿ. ಈ ಒಂದು ಸರ್ಕಾರಕ್ಕೆ, ಇಲ್ಲಿ ಆಡಳಿತ ನಡೆಸೋರಿಗೆ MA ಶರ್ಮಾ ಇವ್ರಿಗೆ ಮನಸ್ಸಿಗೆ ಬರೋದಿಲ್ಲ. ಇವ್ರಿಗೆ ಬುದ್ಧಿ ಕಲಿಸಬೇಕು ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಜನ ಎದ್ದೇಳಬೇಕಾಗಿದೆ. ನಮ್ಮ ಅಧ್ಯಕ್ಷರು ಬಂದಿದ್ದಾರೆ, ಇವ್ರು ಮಾಡೋ ಚೀಪ್ ಗಿಮಿಕ್ ಎಲ್ಲ ಅವ್ರಿಗೆ ಗೊತ್ತಿದೆ. ಇವ್ರು ಮಾಡೋದು ಕೊನೆಗೆ ಯಾವ ಮಟ್ಟಕ್ಕೆ ಉದ್ದಕ್ಕನದ ಮಾತು ಮಾತಾಡಿದ್ದಾರೆ ಈ ಕ್ಷೇತ್ರದ ಶಾಸಕರಂದ್ರೆ, ಕಾಂಗ್ರೆಸ್ ನಾನು ಕ್ಯಾಂಡಿಡೇಟ್ ಹಾಕಿಸ್ಕೊಂಡು ಗೆದ್ದು ಬಿಡ್ತೀನಿ ಅಂತ. ಈ ಒಂದು ವೇದಿಕೆ ಮುಖಾಂತರ ಅವ್ರಿಗೆ ನಾನು ಹೇಳ್ತೇನೆ, ನಮ್ಮ ಕಾಂಗ್ರೆಸ್ ಅಧ್ಯಕ್ಷರ ಕಾಲಿನ ಒಂದು ಧೂಳಿನಷ್ಟಕ್ಕೆ ಯೋಗ್ಯತೆ ಇಲ್ಲ, ಯಾವತ್ತೂ ನೀನು ಆಗೋದಿಲ್ಲ. ನಮ್ಮ ಕಾಂಗ್ರೆಸ್ ಪಾರ್ಟಿ ಕಾರ್ಪೊರೇಷನ್ ಟಿಕೆಟ್ ಕೊಡೋದಿಲ್ಲ. ನೀನು ಕಾಂಗ್ರೆಸ್ ಅಲ್ಲಿ ಒಂದು ಟಿಕೆಟ್ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳ್ಕೊತೀವಿ ಅಂದ್ರೆ ಅದು ನಾಚಿಕೆಗೇಡು. ನೀನು ಎಲ್ಲೆಲ್ಲ ಹೇಳ್ಕೊಂಡಿದ್ಯೋ ಅದೆಲ್ಲ ಎಲ್ರಿಗೂ ಗೊತ್ತು. ಆದ್ರೆ ಆ ತರ ಪ್ರಸಂಗಗಳು ಕಾಂಗ್ರೆಸ್ ನಡೆಯೋದಿಲ್ಲ. ಯಾವಾಗಲೂ ಕಾಂಗ್ರೆಸ್ ಅಧ್ಯಕ್ಷರು ಕಾಂಗ್ರೆಸ್ ಪರವಾಗಿರ್ತಾರೆ ಹೊತ್ತು ಬಿಜೆಪಿ ಪರವಾಗಿರಲ್ಲ ಅಂತ ಈ ಒಂದು ವೇದಿಕೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು, ನಾನು ಹೆಸರುಗಳು ಹೇಳಕ್ ಹೋಗಲ್ಲ, ಯಾವುದೋ ಒಂದು ಸಣ್ಣ ಪುಟ್ಟ ಸಂಸ್ಥೆಗಳು ನಡೆಸ್ಕೊಂತ ರೇಷನ್ ಡಿಪೋ ಹತ್ರ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಿರ್ತಕ್ಕಂಥವ್ರಿಗೆ ಇವತ್ತಿನ ದಿನ ನೀವು ಆಫೀಸರ್ಗಳನ್ನ ಕರೆಸಿ ಎದುರಿಸಿ ಅವ್ರು ನಿಮ್ಮ ಹತ್ರಕ್ಕೆ ಬರೋದು ಮಾಡಿ ಇವತ್ತಿನ ದಿನ ನೀವು ತೊಂದರೆ ಕೊಡ್ತಾ ಇದ್ದೀರಾ. ನಾನು ಈ ವೇದಿಕೆ ಮುಖಾಂತರ ನಾನು ನಿಮ್ಗೆ ಆಶ್ವಾಸನೆ ಕೊಡ್ತೇನೆ, ಯಾರಾದರೂ ಒಬ್ಬರಿಗೆ, ಒಂದು ಸೊಸೈಟಿ ಅವರಿಗೆ, ಒಂದು ಸಂಘ ಸಂಸ್ಥೆ ಅವರಿಗೆ ಯಾವುದೇ ರೀತಿ ನೀವು ತೊಂದರೆ ಮಾಡಿದ್ರೆ ನಾವು ಕಾಂಗ್ರೆಸ್ ನಮ್ಮ ಡಿಸ್ಟ್ರಿಕ್ಟ್ ಅಧ್ಯಕ್ಷ ಕಾಂಗ್ರೆಸ್ ಅಧ್ಯಕ್ಷರಾದಂಥ ದಿನೇಶ್ ಗುಂಡೂರಾವ್ ಅವರಿಗೆ ನಾನು ಸ್ವಾಗತ ಬಯಸ್ತೇನೆ. ನಮ್ಮ ನಾಯಕರು ಈ ಒಂದು ಕ್ಷೇತ್ರದ ಬಗ್ಗೆ ಅಪಾರವಾದ ಪ್ರೀತಿ ಇಟ್ಟುಕೊಂಡು ಇರ್ಬೋದು, ಸಮಾರಂಭ ಇರ್ಬೋದು, ಎಲ್ಲ ಕಾರ್ಯಕ್ರಮಗಳು ನಾವು ಆಶೀರ್ವಾದ ಮಾಡಿ ನಮ್ಮೊಟ್ಟಿಗೆ ಗೊತ್ತಾಗ್ತಿರ್ತಾರೆ. ರಾಮಲಿಂಗೇಗೌಡರಿಗೆ ನಾನು ಸ್ವಾಗತ ಬಯಸ್ತೇನೆ. ಅದೇ ರೀತಿ ಸಿದ್ದಲಿಕ್ಕೆ ತೊಂದರೆ ಆಗಬಾರ್ದು ಅನ್ನಂಗಿದ್ರೆ ಇವತ್ತು ಭಾನುವಾರ ಫ್ರೀ ಆಗಿದೆ. ಆ ರೋಡ್ ಡೈವರ್ಟ್ ಮಾಡೋದು ಬಹಳ ಸುಲಭ. ಬಹಳಷ್ಟು ಸತಿ ನೀವು ಮಾಡಿದ್ದೀರಿ. ನಮ್ಮ ಅಧ್ಯಕ್ಷರು ಬಂದಿದ್ದಾರೆ, ಜನ ಎಲ್ಲ ಕಡೆ ನಿಂತಿದ್ದಾರೆ, ಸಹಸ್ರಾರು ಜನ. ಅವ್ರು ನಿಲ್ಲಬೇಕು ಬಿಟ್ಟಲ್ಲ, ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿಕೊಂಡು ಈ ಒಂದು
ಕ್ಷೇತ್ರದಲ್ಲಿ ನಡೀತಾ ಇರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಈಗಾಗಲೇ ನಾನು ಹೇಳಿದ್ದೇನೆ. ನಮ್ಮ ದಿನೇಶ್ ಗುಂಡೂರಾವ್ರಿಗೆ ಗೊತ್ತಿದೆ. ಲಾಸ್ಟ್ ಟೈಮ್ ಕೆಲವು ಗೂಂಡಾಗಳು ಕಾಂಗ್ರೆಸ್ನವರು ತೊಂದರೆ ಕೊಟ್ಟಾಗ ಅವರ ನೇತೃತ್ವದಲ್ಲೇ ನಾವೊಂದು ಪೊಸಿಷನ್ ಮಾಡಿದ್ವಿ. ಅಂತ ಒಂದು ಗೂಂಡಾಗಿರಿ ಇವತ್ತಿಂದಲೇ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಅಶೋಕ್ರವರು. ಈ ಕ್ಷೇತ್ರದ ಶಾಸಕರು ಮುಂದಿನ ದಿನಗಳಲ್ಲಿ ಅವರಿಗೆ ನೀವು ಬುದ್ಧಿ ಕಲಿಸಂತ ಒಂದು ಕಾರ್ಯಕ್ರಮ ಮಾಡಬೇಕು. ಅವ್ರಿಗೆ ಹೇಳ್ಬೇಕು, ಬಂದಾಗ ಕೇಳಬೇಕು ಏನ್ರಿ ಕೆಲಸ ಮಾಡಿದ್ದೀರಾ ಅಂತ. ಯಾವ ಏರಿಯಾದಲ್ಲೂ ಕೆಲಸ ಮಾಡಿಲ್ಲ. ಒಂದು ಸಣ್ಣ ಉದಾಹರಣೆ ಏನು ಮುಗಿಸ್ತೇನೆ. ಕುಮಾರಸ್ವಾಮಿ ಲೇಔಟಲ್ಲಿ ಎಲ್ಲ ಜಾತಿ ಜನಾಂಗದವರು ದೇವಸ್ಥಾನಗಳು ಕಟ್ಕೊಂಡಿದ್ದಾರೆ. ಅಲ್ಲಿ ಕುರುಬ ಜನಾಂಗದವರು ಒಂದು ದೇವಸ್ಥಾನ ಕಟ್ಕೊಂಡಿದ್ದಾರೆ. ವಿಶ್ವಕರ್ಮ ಜನಾಂಗದವರು ಒಂದು ದೇವಸ್ಥಾನ ಕಟ್ಕೊಂಡಿದ್ದಾರೆ. ಬ್ರಾಹ್ಮಣ ಜನಾಂಗದವರು ಒಂದು ದೇವಸ್ಥಾನ ಕಟ್ಕೊಂಡಿದ್ದಾರೆ. ಎಲ್ಲ ಜನಾಂಗದವರು ಸುಮಾರು ಒಂದು 12 ಎಕರೆ ಜಾಗದಲ್ಲಿ ಎಲ್ಲ ಜನಾಂಗದವರು ದೇವಸ್ಥಾನ ಕಟ್ಕೊಂಡಿದ್ದಾರೆ. ಆ ದೇವಸ್ಥಾನ ಕಟ್ಕೊಂಡಿರ್ತಕ್ಕಂಥ ಒಂದು ಸಮಸ್ಯೆಯನ್ನ ಇವತ್ತೊಂದು ದಿನ ಇವರು ಪಾರ್ಕ್ ಅಂತ ಮಾಡಿದ್ದೆ, ಅಲ್ಲಲ್ಲಿ ಗಿಡ ನೆಟ್ಟಿದ್ದೆ, ಅಲ್ಲಿ ದೇವರುಗಳನ್ನೇ ಇಡಕ್ ಬಿಡ್ತಾ ಇಲ್ಲ. ಆ ದೇವರುಗಳ ಇಡಿಸಿರೋದ್ರೆ ಆ ದೇವರುಗಳು ಇಲ್ದಂಗೆ ಮಾಡ್ತಾ ಇರೋದೇ. ಇವತ್ತೆಲ್ಲ ಒಂದು ಶಾಶ್ವತವಾದ ಒಂದು ಪರಿಹಾರ ಸಿಗಬೇಕು ಅಂದ್ರೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ನೀವು ಅಧಿಕಾರಕ್ಕೆ ತರಬೇಕು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಮಾತ್ರ ಈ ಎಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುತ್ತೆ. ರೇಷನ್ ಕಾರ್ಡ್ಗೆ BPL ಅವರಿಗೆ ರೇಷನ್ ಕೊಡ್ತಾ ಇಲ್ಲ, ಓಲ್ಡ್ ಏಜ್ ಪೆನ್ಷನ್ ಕೊಡ್ತಾ ಇಲ್ಲ, ವಿಡೋ ಪೆನ್ಷನ್ ಕೊಡ್ತಾ ಇಲ್ಲ, ಬಡವರಿಗೆ ಯಾವುದೇ ರೀತಿ ಸಹಾಯ ಮಾಡ್ತಾ ಇಲ್ಲ. ಇದೆಲ್ಲದಕ್ಕೂ ಸಮಸ್ಯೆಗಳು ಪರಿಹಾರ ಆಗಬೇಕು ಅಂದ್ರೆ ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಬರಬೇಕು. ಇಲ್ಲಿರ್ತಕ್ಕಂಥ ಕಾರ್ಪೊರೇಟರ್ ಯಾರಿದ್ದಾರೆ ಬಿಜೆಪಿಯಿಂದ ಗೆದ್ದಿರೋರು ಅವರೆಲ್ಲ ಜನಗಳು ತಲೆ ಹೊಡೆದು ದುಡ್ಡು ಮಾಡ್ತಾ ಇದ್ದಾರೆ. ಇವರೆಲ್ಲ ಮನೆಗೆ ಕಳಿಸಿ ಕಾಂಗ್ರೆಸ್ನ ತರಿಸೋದೊಂದು ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಪರಿಹಾರ ಅಂತ ಹೇಳ್ಬಿಟ್ಟು ಈ ಒಂದು ಸಭೆಗೆ ಈ ರಾಜ್ಯದ KPCC ಅಧ್ಯಕ್ಷರು ನಮ್ಮೆಲ್ಲರ ನಾಯಕರು ಆದಂತ ಡಾಕ್ಟರ್ ಪರಮೇಶ್ವರ್ ಅವರು ಬಂದಿದ್ದಾರೆ. ಅವರು 2 ಮಾತು ಮಾತಾಡಬೇಕು ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಈಗ ನಿಮ್ಮೆಲ್ಲರ ಗಮನದಲ್ಲಿ ಈಗ ತಾನೇ ಆಗಮಿಸಿರುವಂತಹ ಎಲ್ಲರೂ ಶಾಂತರಾಗಿರಬೇಕು. ಈಗ ತಾನೇ ರೇವಣ್ಣವರಲ್ಲಿ ಅವತ್ತು ಸುಸ್ವಾಗತ. ಅವೆಲ್ಲ ಕಾಂಗ್ರೆಸ್ ಮುಖಂಡರಿಗೂ ಈ ವೇದಿಕೆಯಲ್ಲಿ ಅಲಂಕರಿಸಿರುವಂತಹ ಎಲ್ಲರಿಗೂ ನಮ್ಮ ಈ ಒಂದು ಪದ್ಮನಾಭರ ವಿಧಾನಸಭಾ ಕ್ಷೇತ್ರದಿಂದ ಎಲ್ಲರಿಗೂ ಆತ್ಮೀಯ ಸುಸ್ವಾಗತ. ಶಾಸಕ ಅಶೋಕ್ರವರು ಕಾಂಗ್ರೆಸ್ ಎಲ್ಲ ನಾಯಕರನ್ನು ಕಾಣಿಸಿದ್ದಾರೆ. ಆಗ ಸಿದ್ದರಾಮಯ್ಯವರು ಮತ್ತು ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದ ದಿವಸದಿಂದ ಇವತ್ತಿನವರೆಗೆ
ಸತತವಾಗಿ ನಡೀತಾ ಇರ್ತಕ್ಕಂಥ ಅವರದೇ ಇರ್ತಕ್ಕಂಥ ಕಚ್ಚಾಟದ ಕಾರಣದಿಂದಾಗಿ ಇಡೀ ಆಡಳಿತ ವ್ಯವಸ್ಥೆ ಕುಸಿತರಾಗಿರ್ತಕ್ಕಂಥವ್ರು ಬಿಜೆಪಿಯವರು ಮತ್ತಲ್ಲ ಮುಖ್ಯಮಂತ್ರಿಗಳು ಮಂತ್ರಿಗಳು ಮರೆಯಬಾರದು. ಈ ಉಳಿದಿರ್ತಕ್ಕಂಥ ಮಂತ್ರಿಗಳಲ್ಲಿ 12ರಿಂದ 14 ಮಂತ್ರಿಗಳು ತನ್ನೊಟ್ಟಿಗೆ ಬರ್ತಾರೆ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇರ್ತಕ್ಕಂಥ ಕಾಂಗ್ರೆಸ್ಸಿನೊಂದಿಗೆ ಬನ್ನಿ ಬದಲಾವಣೆಯನ್ನು ತನ್ನಿ ಎನ್ನುವಂತ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ರಾಜ್ಯದ ವಿಧಾನಸಭಾ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಪ್ರದೇಶ ಕಾಂಗ್ರೆಸ್ ಸಮಿತಿಯ ಉಪಾಧ್ಯಕ್ಷರು, ಬುದ್ಧಿಜೀವಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಪ್ರೊಫೆಸರ್ ಚಂದ್ರಶೇಖರ್ ಅವರೇ, ಮಾಜಿ ಸಚಿವರು ಮತ್ತು ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ರಾಮಲಿಂಗಾರೆಡ್ಡಿ ಅವರೇ, ಮತ್ತೋರ್ವ ಮಾಜಿ ಸಚಿವರು ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ ರೇವಣ್ಣವರೇ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ಶಾಸಕರಾದ ಸನ್ಮಾನ್ಯ ದಿನೇಶ್ ಗುಂಡೂರಾವ್ರೆ, ಈ ಕ್ಷೇತ್ರದ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರುಗಳಾಗಿರ್ತಕ್ಕಂಥ ಮಾನ್ಯ ಲಕ್ಷ್ಮೀಪತಿ ಅವರೇ, ಮತ್ತೋರ್ವ ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಮಾನ್ಯ ಪ್ರಮೋದ್ ರವರೇ, ಕಾರ್ಪೊರೇಟರ್ಸ್ಗಳೇ, ವಾರ್ಡ್ ಅಧ್ಯಕ್ಷರುಗಳೇ, ಎಲ್ಲ ಘಟಕಗಳ ಅಧ್ಯಕ್ಷರುಗಳೇ, ಈ ಒಂದು ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ, ಮಾನ್ಯ ಕ್ಷಮಿಸಬೇಕು ಆರ್.ವಿ. ವೆಂಕಟೇಶ್ ಅವರೇ, ಮತ್ತೋರ್ವ ವೆಂಕಟೇಶ್ ಅವರೇ, ಮತ್ತು ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಮುಖಂಡರುಗಳೇ, ಇದೆಲ್ಲದಕ್ಕೂ ಮುಖ್ಯವಾಗಿ ಕಳೆದ 4 ವರ್ಷಗಳಿಂದ ಸತತವಾಗಿ ಈ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧವಾಗಿ, ಈ ಕ್ಷೇತ್ರದ ಶಾಸಕರ ವಿರುದ್ಧವಾಗಿ ಕಾಂಗ್ರೆಸ್ ಪಕ್ಷದ ಬಾವುಟವನ್ನ ಎತ್ತಿ ಹಿಡಿತಕ್ಕಂತ ಕೆಲಸ ಮಾಡಿ ತಮ್ಮೆಲ್ಲರ ವಿಶ್ವಾಸವನ್ನು ಗಳಿಸಿರ್ತಕ್ಕಂಥ ಸನ್ಮಾನ್ಯ ಗುರಪ್ಪ ನಾಯ್ಡು ಅವರೇ, ಈ ಕ್ಷೇತ್ರದ ಮತದಾರ ಬಂಧುಗಳೇ, ತಾಯಂದ್ರೆ, ಮಾಧ್ಯಮದ ಗೆಳೆಯರೇ, ಇವತ್ತು ಈ ಕ್ಷೇತ್ರದಲ್ಲಿ ಇವತ್ತು ಬಹಳ ಹೆಚ್ಚಿನ ಮಟ್ಟದಲ್ಲಿ ಇದೆ ಅಂತೇಳಿ ನಾನಾದ್ರೂ ಕೂಡ ಭಾವಿಸಿಕೊಳ್ತೇನೆ. ಚುನಾವಣೆ ಬಹುಶಃ ಇನ್ನೊಂದು 6 ತಿಂಗಳಿಗೆ ಬರಬಹುದು. ಈ ರಾಜ್ಯದಲ್ಲಿ ವಿಧಾನಸಭೆಗೆ ಚುನಾವಣೆ 6 ತಿಂಗಳಲ್ಲಿ ಬರುತ್ತೆ. ಮಾರ್ಚ್ ಏಪ್ರಿಲ್ 2013ಕ್ಕೆ ಚುನಾವಣೆ ಬರ್ತದೆ. ಕರ್ನಾಟಕದ ಜನ ಒಂದು ನಿರ್ಣಯ ಮಾಡಬೇಕು. ಕಳೆದ 4.5 ವರ್ಷದಲ್ಲಿ ನಡೆಸಿದಂತ ದುರಾಡಳಿತ ನಡೆಸಿದಂತ ಭಾರತೀಯ ಜನತಾ ಪಾರ್ಟಿ ಮತ್ತೊಂದು ಬಾರಿ ಅಧಿಕಾರಕ್ಕೆ ಬರಬೇಕಾ? ಜನಗಳ ಪರವಾಗಿ, ಬಡವರ ಪರವಾಗಿ, ನೊಂದವರ ಪರ